ರಾಜಮಾರ್ತಾಂಡ ತೇಜ ಅಖಂಡ ಚಿತ್ರಾದೇಶ್ವರ ದುರ್ಯೋಧನ ಸಾರ್ವಭೌಮನಿಗೆ ದುರ್ಯೋಧನ ಸಾರ್ವಭೌಮನಿಗೆ ದುರ್ಯೋಧನ ಸಾರ್ವಭೌಮನಿಗೆ ಭೂಪರ ಓ ಪಾಂಡವರ ರಾಯಭಾರಿ ಶ್ರೀಕೃಷ್ಣನಿಗೆ ಸ್ವಾಗತ. ಸುಸ್ವಾಗತ. ಪೀಠವನ್ನು ಅಲಂಕರಿಸು ಕೃಷ್ಣ. ಕೃಷ್ಣ, ನರ್ತನವೆಂದರೆ ನಿನಗೆ ಬಹಳ ಪ್ರಿಯವಲ್ಲವೇ? ಇರಬಹುದೇನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಕರುಣಾಳು ಕುರುಬೋ
ಜಗವನೇ ಮರುಳುಗೊಳಿಪ ಮುರಾರಿ ಹರಿ. ಏನು ಹೇಳಿದಿರಿ? ಭೀಮನಿಗೆ ಇವನು ಗಡುವೈರಿ, ಭೀಮನಿಗೆ ಇವನು ಗಡುವೈರಿ, ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ. ಭೀಮನಿಗೆ ಇವನು ಗಡುವೈರಿ, ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ. ಇವನಿಗೆ ಸಾಟಿ ಯಾರಿಹರಿಲ್ಲಿ, ಇವನಿಗೆ ಸಾಟಿ ಯಾರಿಹರಿಲ್ಲಿ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ, ರಾಜೇಶ್ವರ, ರಾಜೇಶ್ವರ. ಮುಖ್ಯ ಉದ್ದೇಶವನ್ನು ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಗೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿ ಸರಿಯಾಗಿ ಬಂದಿರುವೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗುವುದು. ಆ ರೀತಿ ಮಾಡದಿದ್ದರೆ ಮುಂದೆ ಬರುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾದಿರಿ. ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿರುವುದು. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹಧರಣ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಅಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಬಾಲಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯಕ್ತಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳಲ್ಲಿ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಸಭಾಸದರೇ, ಶ್ರೀಕೃಷ್ಣ ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುತ್ತೀರೆಂದು ನಾನು ನಂಬಿದ್ದೇನೆ. ದುರ್ಯೋಧನ, ಈ ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದೇ? ವತ್ಸ ದುರ್ಯೋಧನ, ಹಾ ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿಯೇ ವಿರೋಧವೇಕೆ? ದುರಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಮೇಲಲ್ಲವೇ ಗೌರವ? ದುರ್ಯೋಧನ, ಶಾಂತಿ ಸಂಧಾನಕ್ಕಾಗಿ ಬಂದವರನ್ನು ಸಮರಸಾಯಿಗಳನ್ನಾಗಿ ಮಾಡಬೇಡ. ಹಾ ಪಾಂಡವರೇನು ಅನ್ಯರೇ? ಅವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಯಾರು? ಓ, ವೇದರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಆಗಿರಲಿ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ಕಂಡಾಗ ಅವರಿಗೆ ವಿವೇಕಗಳನ್ನು ಹೇಳುವುದು ನಮ್ಮ ಕರ್ತವ್ಯ. ದುರ್ಯೋಧನ, ರಾಜ್ಯವನ್ನೆಲ್ಲವನ್ನು ನೀನೇ ಅನುಭವಿಸಿ ನಿನ್ನ ಇಚ್ಛೆಯಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವೇದರ ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ
ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಳಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡಿಕೊಳ್ಳುವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಕೇಳು ಕೃಷ್ಣ. ಈ ಕೌರವೇಶ್ವರನನ್ನು ಸೆರೆಬಡಿಯಲೇಬೇಕೆಂದನಲ್ಲವೇ ಆ ನಿನ್ನ ಭೀಮನು? ಅದು ಅದು ದುರಾಗ್ರಹ. ಲೋಕ ಏಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ? ಅದು ಅದು ದುರಹಂಕಾರ. ಈ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ದೇಹ ಬಯಸಿದರಲ್ಲವೇ ಆ ಪಾಂಡವರು. ಅದು ಅದು ದುಸ್ಸಹವಾಸ. ಈ ದುರ್ಯೋಧನನನ್ನು, ದುಶ್ಯಾಸನನನ್ನು ಕುಡಿಗೈದು ಭಾರತ ಖಂಡದಲ್ಲಿಯೇ ವಿಜಯ ಪತಾಕೆಯನ್ನು ಹಾರಿಸುವ ಯೋಜನೆ ಮಾಡಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ದುರಾಶ್ರಯ. ನಾವೇ ಸಮರ್ಥರು, ಜಯಶಾಲಿಗಳು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಕೇಳಿ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನಿಲ್ಲ ಕೃಷ್ಣ. ನೀವ್ಯಾರು ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರವು ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರನ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬೀರ್ ಮಾತುಗಳಿಂದ ಶಾಂತನಾಗುವುದಿಲ್ಲ. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಾಳಜಿ ಬಿಡಬಲ್ಲ ಗಂಡು ಗಲಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನು ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ಅರ್ಜುನನ ಮೇಲೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನಮ್ಮ ಅಭಿಮತ. ಅರ್ಜುನನ ಮೇಲೆ ನನ್ನ ಹಗೆ ತೀರದ ಹೊರತು ಈ ರಾಜನಿಗೆ ಮೃಷ್ಟಾನ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕಣ್ಣ, ನೀನು ಅವರಂತೆ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಕ್ಷತ್ರಿಯ ಸಮೂಹವನ್ನು ಬಲಿಗೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನೇ ಬೇಡುವುದಕ್ಕೆ ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳ ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ, ಭಲೆ, ನಿನ್ನ ಈ ಸರ್ಪದ ನುಡಿಗಳಿಂದ ಯಾದವ ಗ್ರಣಿಯ ಕಂಠ ಬಿಗಿದಂತ
ನಿನ್ನನ್ನು ಯುವರಾಜನೆಂದೇ ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ್, ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿಯೋ? ನಿಮ್ಮಗಳ ಸಲುವಾಗಿ. ಮುಂದೊಬ್ಬ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ. ಇನ್ನು ನಿನ್ನಲ್ಲಿ ಈ ಸಂಧ್ಯಾ ಭಿಕ್ಷೆಯನ್ನು ಕೇಳುತ್ತಿರು. ಭಿಕ್ಷಾ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತುಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗೆ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಮೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ಮಾತ್ರ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಕೇಳು, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಯಾವ ಕ್ಷತ್ರಿಯನು ಭಯಪಡುವುದಿಲ್ಲ, ಭಯಪಡಲಾಗದು, ಭಯಪಡಲಾರ. ದುರ್ಯೋಧನ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ 1000 ಆನೆಗಳ ಬಲವುಳ್ಳ ರುದ್ರಾಕ್ಷ ಸಂಭೂತನಾದ ಭೀಮಸೇನ ಮತ್ತು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರ ಪರಾಕ್ರಮವನ್ನು ತಿಳಿದು ದುಡುಗಬೇಡ. ಬಲೆ ಬಲೆ ಮಹಾಪರಾಕ್ರಮಿಗಳ ಹೆಸರನ್ನೇ ಹೇಳಿದೆ. ಧರ್ಮರಾಯನು ಕೈಯಲ್ಲಾಗದ ಹೇಳಿ ಹೊಟ್ಟೆ ಬಾಕ ಭೀಮ, ನಪುಂಸಕಾರ್ಜುನ, ಇನ್ನು ಬಾಲಕರಾದ ನಕುಲ ಸಹದೇವರ ಪರಾಕ್ರಮವು ಗೋಪಾಲಕನಾದ ನಿನಗತಿಶಯವಾಗುತ್ತದೆ. ಗೋಪಾಲಕನಾದ ನಾನಲ್ಲ. ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಪಾಂಡವರಿಗೆ ಕೊಡು. ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ಸಂತೃಪ್ತರಾಗಲಿ. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬಿಡುತ್ತಿದ್ದ 50 ಊರುಗಳಿವೆ. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಭೀಮಸೇನನು ಕೋಪಿಷ್ಠನೆಂದು ನೀ ಚಿಕ್ಕನಿಂದಲೂ ತಿಳಿದಿರುವೆ. ಆತನಿಗಾಗಿ ಒಂದು ಊರನ್ನಾದರೂ ಕೊಡು. ಅದು ನಿನ್ನ ಭ್ರಮೆ. ಈ ಕೌರವೇಶ್ವರ ದಿಟ್ಟನ ಧೀಮಂತನ ಇದು ಮೆಟ್ಟುವಂತಹ ಅಟ್ಟಹಾಸಗೈದು ಕೆಣಕಿ ಹಾಕಿದಳಲ್ಲವೇ ಆ ನಿನ್ನ
ಪ್ರೇತಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಬಳಗಕ್ಕೆ ನಿಂತರು ಸರಿಯೇ. ಕಲಿಯ ಅಂಶದಿಂದ ನಿರ್ಮಿತವಾದ ಏ ನನ್ನ ಗುರುರಕ್ತ ಖಚಿತ ಸಿಂಹಾಸನವು ರಕ್ತದ ರಣರಂಗದ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿಯೇ. ಕಡೆಗೆ ಹಸ್ತಿನಾಪುರ ಕುಲಚಕ್ರೇಶ್ವರ ಅಭಿಮಾನಧನವೆಂದು ಬಿರುದಾಂಕಿತನಾದ ನಾನು ಮಚಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರು ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಬಿಡೆ. ನಿನ್ನಿಂದ ಕುರುವಂಶವೇ ನಾಶವಾಗುವ ಕಾಲ ಬಂದಿರುವುದು, ದುಡುಕಬೇಡ. ಕೃಷ್ಣ, ನಿನ್ನ ಪಾಂಡವ ವಂಶಕ್ಕೆ ನಾಶವಲ್ಲದೆ ಈ ನನ್ನ ಕುರುವಂಶಕ್ಕೆ ಎಂದಿಗೂ ಇಲ್ಲ. ಅಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರು. ಕತಿ ಬೆಳೆಸಿ ಯೋಜನೆ ತೋರಿ ಕಥಾತಿಗೊಳ್ಳೋ ಸೈರನೆ. ಕತಿ ಬೆಳೆಸಿ ಯೋಜನೆ ತೋರಿ ಕಥಾತಿಗೊಳ್ಳೋ ಸೈರನೆ. ಇದೆ ಮಾತುಗಳಿವೆ, ಅದಕ್ಕಿಂತೋರಿವೆ ಇದೆ ಮಾತುಗಳಿವೆ. ಕೊಳಗಿನ ಕೊಳಗೈತೆಯ ಕೊಳಗಿನ ಕೈಯದೆ ಬೀಳುವನೆ. ಕೊಳಗಿನ ಕೊಳಗೈತೆಯ ಕೊಳಗಳು ಕೈಯದೆ ಬೀಳುವನೆ. ಕದನದೊಳ್ಳು ನಿನ್ನ ಮದವನಡಗಿಪ. ಕದನದೊಳ್ಳು ನಿನ್ನ ಮದವನಡಗಿಪ. ಚತುರರಿಯರು ಮರುಳೇ. ಜಯ ಸರ್ವಜ್ಞ ಪ್ರೀತಿ ಈ ನಿನ್ನ ಮಂದಮತಿಯಂತೆ ಪುಟ್ಟನರಿಯದೆ. ಮಂದಮತಿಯಂತೆ ಪುಟ್ಟನರಿಯದೆ. ದುಂದುಗವ ಪಡುವೆ ನೀ, ದುಂದುಗವ ಪಡುವೆ. ಜಯ ಸರ್ವಜ್ಞ ಪ್ರೀತಿ ಈ ನಿನ್ನ ಜಯ ಸರ್ವಜ್ಞ ಪ್ರೀತಿ ಈ ನಿನ್ನ ಸೈರಿಸಬಲ್ಲವರಾರಿದ, ಸೈರಿಸಬಲ್ಲವರ. ಪರಮ ಪುರುಷನಿಗೆ ಬೇಡದನು ಕೊಡಲಿಯ ಅಡವಿಗೆ ಕೆಡುಕಲಿ. ಪರಮ ಪುರುಷನಿಗೆ ಬೇಡದನು ಕೊಡಲಿಯ ಅಡವಿಗೆ ಕೆಡುಕಲಿ. ಕತಿ ಬೇಡೈಸಿ ಯೋಜನೆ ತೋರಿ ಕನ್ನಾತಿಗೊಳ್ಳೋ ಸೈರನೆ. ಕತಿ ಬೇಡೈಸಿ ಯೋಜನೆ ತೋರಿ ಕನ್ನಾತಿಗೊಳ್ಳೋ ಸೈರನೆ. ಸೈರನೆ ಸೈರನೆ ಸೈರನೆ. ಎಲ್ಲಿಗೆ ಹೋಗುತ್ತಿರುವೆನಿಲ್ಲೋ? ವಿಜಯರಾಜರೊಡನೆ ನಡೆಯುತ್ತಿದ್ದ ನನ್ನನ್ನು ಅಪೌರುಷ ವಾಕ್ಯಗಳಿಂದ ಪರಿಹಾಸ್ಯ ಮಾಡುತ್ತಿರುವೆಯ? ನಿಲ್ಲು ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತೆಗಳೇರ? ನಿನ್ನನ್ನು ಬಂಧಿಸಿ ನಿನ್ನ ತುಡುಕಿಗೆ ತಕ್ಕ ಬುದ್ಧಿಯನ್ನು ಕಲಿಸುತ್ತೇವೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರುಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯ? ಎಲ್ಲಿ ಈಗ ಬಂಧಿಸಿದ ನನ್ನ ಯೋಗ ಮಾಯೆ ಜಾಗೃತಳಾಗ. ಮಾಯೆ ಮಾಯೆ ಮಾಯೆ. ಅಗ್ರಜ, ಅಲ್ಲಿಯೂ ಕೃಷ್ಣನೇ, ಇಲ್ಲಿಯೂ ಕೃಷ್ಣನೇ, ಎಲ್ಲೆಲ್ಲಿಯೂ ಕೃಷ್ಣನೇ. ಕತ್ತಿಯನ್ನು ತಿರುಗಿಸು ಅಣ್ಣ. ಮಾಯೆ ಮಾಯೆ. ನಮ್ಮ ಈ ನಾಟಕಕ್ಕೆ
ಬಣ್ಣ ಹಾಗೂ ಈ ವಸ್ತ್ರಗಳನ್ನ ನೀಡಿ ತಮ್ಮದೇ ಆದಂತಹ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಬನ್ನಿ, 3 ಚೇರ್ ಎತ್ಕೊ ಬನ್ನಿ. ಚೇರ್ 3 ಎತ್ಕೊ ಬನ್ನಿ. ಇಲ್ಲ ಬಂದೇ ಕೂರಿಸಿ ಅವ್ರು 3 ಜನ. ಕುಡಲಿ ಮಾಸ್ಟ್ರೆ, ಆಳವ್ರೆ ಮುಂದೆ ಬರೋ. ಸ್ವತಃ ತಾವೇ ಬಂದು ನಮ್ಮ ಶಾಲೆಗೆ ಸಾಕಷ್ಟು ಬಿಡುವು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಸಾಕಷ್ಟು ಮಾರ್ಗದರ್ಶನವನ್ನ ನೀಡಿ ಈ ಒಂದು ಚಿಕ್ಕ ನಾಟಕಕ್ಕೆ ಯಶಸ್ವಿಯಾಗಿ ಕಾರಣವಾದಂತಹ ಪ್ರಸಾದಣ್ಣವರಿಗೆ ಎಲ್ಲರ ಪರವಾಗಿ ತುಂಬುವುದೇ ಗಿರೀಶ್ ಸರ್ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಗಿರೀಶ್ ಸರ್ ಅವರು ಅವರ ಉತ್ತೇಜನದೊಂದಿಗೆ ಈ ನಾಟಕ ಪ್ರಾರಂಭ ಆಯಿತು. ಕೇವಲ 1 ವಾರದಲ್ಲಿ. ಗಿರೀಶ್ ಸರ್ ಎಲ್ಲಿದ್ದೀರಾ? HM ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್, 1 ನಿಮಿಷ. ಸೊ ಅವರೇ ನಮಗೆ ಈ ಒಂದು ಪ್ಲಾನ್ ಅನ್ನ ನೀಡಿ ನಮ್ಮ ಶಾಲೆಯಲ್ಲಿ ಒಂದು ಪೌರಾಣಿಕ ನಾಟಕವನ್ನ ಇದುವರೆಗೂ ಮಾಡಿಲ್ಲ ಸರ್, ದಯವಿಟ್ಟು ಮಾಡ. ಮತ್ತೊಮ್ಮೆ ಜೋರು ಚಪ್ಪಾಳೆಯೊಂದಿಗೆ ಈ ನಾಟಕ ಪ್ರದರ್ಶನ ಮಾಡಿದಂತ ಎಲ್ಲ ಸೌಂಡ್ ಕೊಡಿ, ಸ್ವಲ್ಪ ಹಾಗೆ ಸೌಂಡ್ ಇರಲಿ. ಆಕಾಶವೇ ಆಕಾರ ಭೂಮಿ ಅಗ್ನಿಯೇ ತ್ರಿನೇತ್ರ ವಾಯುವೇ ಚಲನ ಜಲವೇ ಜಗವಾಳು ಮಂದಹಾಸ ಪಂಚಭೂತಗಳಿಂದಾದ ಪ್ರಪಂಚೇಶ್ವರ ವಿಧಾತ ವಿಶ್ವನಾಥ ಭೂಮಿಯೊಳಗೆ ನಾಥನೇ ಶ್ರೀ ಮಂಜುನಾಥ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ಅಮೃತಕ್ಕಾಗಿ ಕ್ಷೀರಸಾಗರ ಕಡೆ ಆವಿರ್ಭವಿಸಿತು ಹಾಲಾಲ ಶಂಕರನ ಶಂಖಗಳು ಶುಭಕರ ತೀರ್ಥವಾಯಿತು ವಿಷ ಜೀವರಾಶಿಯ ರಕ್ಷಿಸಿ ಶಿವ ವಿಷಕಾದ ಅಂಕುಶ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪೂರ್ವಜರಾತ್ಮಕ್ಕೆ ಶಾಂತಿಯ ನೀಡಲು ಗಂಗೆಯ ಧರೆಗೆ ಕರೆತರಲು ತಪಸ್ಸನು ಮಾಡಿದ ಭಾಗಿ
ಸೆಳೆಯ ಬಲ್ಲೆಯ ನೀನು ಈ ಗಂಗೆಯ ಜಲ ಸಮಾಧಿಯು ನೀನು ಮೃತ್ಯುಂಜಯ ಹೀಗೆ ಪಡೆದೆ ಹರಿವ ಈ ಶಕ್ತಿಯ ಎಣ್ಣೆ ಅರಿವೆಯ ನೀನು ಶಿವ ನಿರ್ಣಯ ಕಣಿವೆಯ ಕೈಲಾಸವಾಸ ಶಿವ ಶಿರವೇ ನಿನ್ನ ನಿವಾಸ ಪ್ರಿಯ ಗಂಗೆ ನಿನಗೇನು ಬೇಕು ನಿನ್ನ ಮುಡಿ ಅರಮನೆಯಾಗಬೇಕು ಆನಂದ ಆನಂದ ಶಿವಗಂಗೆ ಪ್ರೇಮಾನುಬಂಧ ಬಾರೆ ಶಿವ ಶಿರಚಾರಿಣಿ ಧನ್ಯೋಸ್ಮಿ ಸ್ವಾಮಿ ಹರ ವರ ಪಾಲಿಸೋ ಸದಾ ಶಿವ ಪ್ರೀತಿಸೋ ಸಖಿ ಸಖಿ ಪಾರ್ವತಿ ಇದೇ ಸಮ್ಮತಿ ಹೇ ಶಂಕರ ಶಾಂತಿಸೋ ಆಮನ್ನಗರ ಬದುಕಿಸೋ ಲೋಕ ಕಲ್ಯಾಣವನ್ನು ಕೋರಿ ಶಿವನು ಪಾರ್ವತಿ ಪರಿಣಯಕ್ಕೆ ಬದನಾದನು ಸತಿಗೆ ನನ್ನ ತನುವಲ್ಲಿ ಸಹಮಾನ ನೀಡುತ್ತ ಅರ್ಧನಾರೀಶ್ವರನಾದ ನಾದ ಶಿವನು ವೇದ ಶಿವನು ನಾಟ್ಯ ಶಿವನು. ಈ ಎಲ್ಲ ಕಾರ್ಯಕ್ರಮ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು. ಸೊ ಹೊಸ ನೀರು ಬಂತು ಅಂತೇಳಿ ಹಳೆ ನೀರನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು ಅಂತ ಯಾವ ರೀತಿ ಹೇಳ್ತಾರೆ. ಸೊ ಈಗ ಹೊಸ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತೇಳಿ ಹಳೆ ವಿದ್ಯಾರ್ಥಿಗಳನ್ನ ನಮ್ಮ ಶಾಲೆಯಿಂದ ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತೀವಿ. ಆದ್ರಿಂದ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಕೊನೆವರೆಗೂ ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡಿಕೊಂಡು ದಯವಿಟ್ಟು ಸಾನಂತರ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಊರ ಹಿತ್ತ ನೋಡಿ ಹಲ್ಲು ಗಿಂಜಿ ಹಿಂದೆ ಬಂದ
ಜಗತ್ತಿನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ ತಿರುಗು ಭೂಮಿಯಲ್ಲಿ ಬಿರುಗಿ ತೋರಿಸಲಿ ಚೆಲುವ ಕನ್ನಡದ ಭೂಪಟ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ ಬುದ್ಧಿ ತುಂಬಾ ಪ್ರೀತಿ ತಂದು ಗೌರಿ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ ಬುದ್ಧಿ ತುಂಬಾ ಪ್ರೀತಿ ತಂದು ಗೌರಿ ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ ಬುದ್ಧಿ ತುಂಬಾ ಪ್ರೀತಿ ತಂದು ಗೌರಿ ನೋಡುತ್ತಾ ನೋಡುತ್ತಾ ನಾನಂತೂ ಹಂಗ ಬಿದ್ದೋದೆ ನೋಡೆ ಚಿನ್ನಮ್ಮ ಏನಂತ ಭೂಮಿಲಿ ನಂಗಂತ ಹುಟ್ಟೆ ನೀನು ಚಿನ್ನಮ್ಮ ತಿಂಗಳ ಬಿಂದಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ ನೀನಿಟ್ಟ ಹಣೆ ಕೊಟ್ಟು ಮ್ಯಾಲೆ ಹಾನಿ ನಕ್ಷತ್ರ ಆಗ್ತಾವಮ್ಮ ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ ಹೂವಿನ ಸಂತೆಗೆ ಹೋಗ್ಯಾಡಮ್ಮ ಹೂವೆಲ್ಲ ತಾವಮ್ಮ ಜಾತ್ರೆಗೆ ನೀ ಹೋದ್ರೆ ತೇರು ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಗುಡಿ ಸಾಕಾಗ ಹೈವೇದಾಗ ಧಡ್ಕ ಧಡ್ಕ ತುಳುಕೋ ಚಕಡಿ ಬಾಸಲ ಬಿಗಿಯೋಯ್ತಿ ಐತಮ್ಮ ರಗಡೈತಿ ಮುಂದೆ ಕೈಯಲ್ಲಿ
ಪರಿಮಳ ಮತ್ತು ತಂಡ 9ನೇ ತರಗತಿ ಮಕ್ಕಳಿಂದ ಕೃಷ್ಣ ನೃತ್ಯ. ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಮಲ್ಲಾಡಡಿಕೆ ಮೈಸೂರದಲ್ಲ ಬರುತ್ತಾರೆ ಕೆಂಪು. ಮಕ್ಕಳು ದಯವಿಟ್ಟು ವೇದಿಕೆ ಮೇಲೆ ಬೇಗ ಬರಬೇಕು, ಸಮಯದ ಅಭಾವ. ಆ ಸಾಂಗ್ ಅನ್ನ ರೆಡಿ ಮಾಡ್ಕೋಬೇಕು. ಮೈಸೂರು ಬೆಳೆದಲ್ಲಿ ಬೆರೆದರೆ ಕೆಂಪು ಅಷ್ಟೇ. ಬಿಡು. ನಾನು
ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಿಂಗಾರ ಸಿರಿಯೇ ಸಿಂಗಾರ ಸಿರಿಯೇ ಅಂಗಾಲಿನರೆ ಬಂಗಾರಗೆದ ಮಾಯೆ ಗಾಂಧಾರಿಯಂತೆ ಕಣ್ಣುಚ್ಚಿ ಮಂಗಲ ಸರಸ ಛಾಯೆ ಮಂದಹಾಸ ಆನನಮೇಯ ಶ್ರಾವಣ ಮಾಸ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರೋತಿ ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರೋತಿ ಪಕ್ಕದಲ್ಲಿಂದ್ರೆ ಶಿವ ನೀನೆ ನಾನೇ ಪಾರ್ವತಿ ಪಸಂದರವನೆ ಸ್ಯಾನೆ ಪಸಂದರವನೆ ನೋಡಿ ನೋಡಿ ನೋಡ್ಬೇಕಂಗೆ ಯಾಕೆ ಹೋಗುತ್ತಿ ನೋಡಿ ನನ್ನ ನೋಡ್ಬೇಕಂಗೆ ಯಾಕೆ ಹೋಗುತ್ತಿ ನಿನ್ನ ನೋಡಿ ನಾಚ್ಕೊತೈತೆ ನನ್ನ ಮೂಗುತಿ ಪಸಂದರವನೆ ಬಲು ಪಸಂದರವನೆ ಲೆಲ್ಲ ಪಾಡಿಗ ಆಡಿಲೆಲ್ಲಿ ಬೊಬ್ಬೆಲೆ ಲೆಲ್ಲ ಪಾಡಿಗ ಆಡಿನಲ್ಲಿ ನೋಡ ನಮ್ಮ ರಾಜ್ಯ ನಾಲಗ ಅಡಿಗಟ್ಟ ಹತ್ತಿ ಗಿರಿಗಟ್ಟ ಸುತ್ತಿ ಹುಲಿ ಕಾಟಗಾಗಿ ಸಾಗಿ ಬಂದೆನೋ ಜಗವಲ್ಲ ನೀನು ಜಗ ಹಾಲ ಜೇನು ನೆಲ ಪ್ರೀತಿಗಿಂತ ಗಿಂತ ಬಂದೆನೋ ಚಿಂತೆಯ ಕನ್ನ ಆಸೆಯ ಕನ್ನ ಕುಳಿತಿದೆ ಯೌವನ ಕುಳಿತಿದೆ ಯೌವನ ನವರಣ ಈ ದಿನ ಬಿಡು ಬಿಡು ದಿನಾನ ಗಿಂತ 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 ಮಕ್ಕಳು ರಂಜಿಸುತ್ತಾರೆ. ಅವರಿಗೆ ಸೊ ಎಲ್ಲರೂ ಸೇರಿ ಚಪ್ಪಾಳೆ ಮುಖಾಂತರ ಸೊ ಒಂದು ಧನ್ಯವಾದಗಳನ್ನ ಅರ್ಪಿಸೋಣ. ಇವರ ಎಂಟಿಗೆ ಏನ್ ಡೆಲ್ಲಿ ಇಲ್ಲ, ಮುಂಬೈ ಇಲ್ಲ, ಕರ್ನಾಟಕ, ಉತ್ತರ ಕರ್ನಾಟಕ ಮಂಡಲ. ಕಣ್ಮುಚ್ಕೊಳ್ಳಿ ಮೆಮ್ಮಿ ಮೆಮ್ಮಿ ಒಮ್ಮೆ ನೋಡಿದರೆ ಭಾಗ್ಯ ಬೆಳಗುತ್ತೆ ಸೈಕಲ್ ಸೈಕಲ್ ಮಾರಿ ಸೋನಾಲಿ ಸೈಕಲ್ ಸೈಕಲ್ ಬರಬತಿ ನಮಿ ಕಸಿಯು ತರಮ್ಮ Where is the pen drive? ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇಲ್ಲ, 3 ಜನ ಬರೀ ಗನ್ ಡ್ರೈವರ್ಸ್. ಮುಂದೆ ಬರ್ರ I not like this. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲ್ಲಿ ನೋಡು ಆಂಟಿ ಬರ್ತಾಳೆ. ನೈಟ್ ಹಾಕೊಂಡು ಮೇರಾ ಮಗರು
ಡೆಂಗ್ಯೂ ಬರ್ಬೋದು ನಂಗೂ ನಿಂಗೂ ಡೆಂಗ್ಯೂ ಡೆಂಗ್ಯೂ ಡೆಂಗ್ಯೂಗೂ ಇಲ್ಲಿ ಭೇದ ಭಾವ ಡೆಂಗ್ಯೂ ಬತ್ತಂಡ ಈ ಪೋವ ಈ ಕೋಲಾಟದ ನೀರೊಂದಿನ ತೋಡ చగన్ వారా సంకిరాల డీజే కొట్టు డీజే ಹೇಗಿದೆ ಈಗ ನೋವಿನ ಈಗ ಹೋಗಿ ಬರಲೆ ಬೇಡರಿ ಸುಮ್ಮನಿರಿ ಯಾಕೆರಿ ಸಂಕ್ರಮಣದಾಡು ನೋಡುವ ಮನೆಯ ಕಣ್ಣು ಎಂದು ತಿಳಿದ ರೌಡಿ ರಾಮನ ಗೋಲ್ಡ್ ಚೈನ್ ಚಿಕ್ಕಂದ ಫ್ರೆಂಡ್ ಸೂಪರು ನನ್ನ ಫ್ರೆಂಡ್ ಮೈಯ ಮುಟ್ಟಿದರೆ ಕಿವಿಯು ಪಂಚರು ಆ ಗೋಲ್ಡ್ ಚೈನ್ ಚಿಕ್ಕಂದ ಫ್ರೆಂಡ್ ಸೂಪರು ನನ್ನ ಫ್ರೆಂಡ್ ಮೈಯ ಮುಟ್ಟಿದರೆ ಮುಟ್ಟಿ ಪ್ರಾಚರು ಆ ಗೆಳೆಯನಿಗೆ ಅಟ್ಟಿಯ ಕಟ್ಟು ಆ ಕಟ್ಟು ಓದಿಲ್ಲ ನೀರಾಗಿತ್ತು ಸುಂದಿನ ಮಾತು ನನ್ನ ಫ್ರೆಂಡ್ಸ್ ಅಂದ್ರೆ ರತ್ನ अरे ओ कालिया कितने आदमी है सरकार 4 आदमी है सरकार बसंती इन कुत्तों के सामने मत नाचना बसंती इन कुत्तों के सामने मत नाचो ಆಗೋದು ಹೊಡೆಯೊಂಬ ಇದನ್ನ ತಿಳ್ಕೊಂಡವನೇ ಮೇಷ್ಟ್ರ ಆಗೋದು ಹೊಡೆಯೊಂಬ 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 ಏನ್ ಹೇಳಿ ಹೇಳ್ತಮ್ಮ ಬಾಡಿ ಜ್ವರ ಇದ್ದಲ್ಲ ನಿಂದು
ಇನ್ನೆರಡು ಕಾರ್ಯಕ್ರಮ ಮಾತ್ರ ಉಳಿದಿದೆ, ಬಾಕಿ ಉಳಿದಿದೆ. ದಯವಿಟ್ಟು ಎಲ್ಲ ಮುಗಿಸಿಕೊಂಡು ಉಪಹಾರ ತಗೊಂಡು ಮನೆಗೆ ಹೋಗಬೇಕು. ಅಪ್ಪು ಅವ್ರು ಬಂದಿದ್ದಾರೆ. ಯಾರ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಅದಕ್ಕೆ ಏನೀಗ? ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ. ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಬಿಟ್ಕಟ್ಟು. ನಾನು ನಿನ್ನ ಥರ ಊರು ಏರಿಯಾ ಅಂತ ಡಿವೈಡ್ ಆಗಿದ್ದ. ನಮ್ಮ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದರೆ ಇಂಡಿಯಾ, ರಾಜ್ಯ ಅಂದರೆ ಕರ್ನಾಟಕ ಅಂತ. ನಮಗೆ ನಾವು ಬೌಂಡ್ರಿ ಹಾಕೋಬಾರ್ದು. ನಮ್ಮ ಬೌಂಡ್ರಿ ದಾಟ್ಬಾರ್ದು. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು ಅಂದ್ರೆ ತೂಫಾನು, ಯಾರಿವನು ಜಂಟಲ್ ಮ್ಯಾನು, ಯಾರಿವನು ಲೋಡೆಡ್ ಕಣ್ಣು, ಯಾರಿವನು ಕೊಹಿನು ಜಮ್ಮು ಅನ್ನೋರ ಫ್ಯಾನು. The soul is purest, highest, everest, twinkle, twinkle, little star. He's the coolest, super dearest, one and only power star. ಕನ್ನಡನಾಗದ ಬೆಟ್ಟದ ಹೂವು, he is Mr. Perfect. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು ಅಂದ್ರೆ ತೂಫಾನು. ನೀವು ಇಷ್ಟು ಸಂತೋಷವಾಗಿರೋದನ್ನ ನೋಡಿದ್ರೆ ನನಗೇನನ್ಸುತ್ತೆ ಗೊತ್ತಾ? ಏನನ್ಸಲ್ಲ, ಟೆನ್ಷನ್ ಆಗ್ಬೇಡಿ, ಏನು ಹೇಳಲ್ಲ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾರ ನನ್ನೆದುರಲ್ಲೇ ಹೇಗೆ ಬಂದಾಗಲೇ, ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂದಲೇ ಹಾಳಾದ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ನಿಜ ಹೇಳು, ಯಾರು ನಿನ್ ಪ್ರೀತಿಸಿದ ಹುಡುಗಿ? ಎಲ್ಲಿದ್ದಾಳ ಅವಳು? ಯಾಕೆ ನೀನು ಅವಳನ್ನ ಮದ್ವೆ ಆಗ್ಲಿಲ್ಲ? ನಾನು ಪ್ರೀತಿಸಿದ ಹುಡುಗಿ ನನ್ನ ಪ್ರೀತಿಸಿಲ್ಲ. ನೀನ್ ಜೋರ ಕೂಗಿ ಹೇಳ್ಬೇಕಾಗಿತ್ತು, ಐ ಲವ್ ಯು ಅಂತ. ಏನಂತ? ಐ ಲವ್ ಯು ಅಂತ. ಪ್ರೀತಿ ಪ್ರೇಮನ ಬಿಸ್ನೆಸ್. ನೀನ್ ಕೊಟ್ಟು ನಾನು ಕೊಡ್ತೀನಿ, ನೀನ್ ಕೊಟ್ಟು ನಾನು ಕೊಡಲಿ, ಅಷ್ಟೇ. ಇನ್ನೇನು ನಮ್ಮ ಸ್ಪೆಷಾಲಿಟಿ. ಈಗ ನೀನು ಲವ್ ಮಾಡ್ತಾ ಇದ್ಯಾ, ಲವ್ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ನಾನು ನಿನ್ ಡ್ರೆಸ್ ನನಗೇನೋ ಪ್ರಾಬ್ಲಮ್ ಆಯ್ತು, ಆಗ ನೀನೇನ್ ಮಾಡ್ತೀಯ? ಇದ್ದಕ್ಕಿದ್ದಕ್ಕೆ ನಿನ್ ಪ್ರೀತಿ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಇನ್ನೇನು ಪ್ರೀತಿ ಬದಲಾಯಿಕೆ ಸ್ಪೆಷಾಲಿಟಿ ಇದೆ. ಹೇ, ಪ್ರೀತಿಗಿಂತ ಜೀವನ ದೊಡ್ಡದು ಕಡೆ. ಗರಡಿ ತಳಕು ಬಳಕು ಬೆಳ್ಳಂ ಬೆಳಕು ಲಕಲಕಲಕಲಕಲು ಕನ್ನಂದು ಮಾಯ ಬಜಾರು. ಬಣ್ಣದ ಬಾಳು ಬೆಣ್ಣೆ ಮಾತು ನೀರಿನ ಮ್ಯಾಲೆ ದೋಣಿ ತೂತು, ಸುಳ್ಳಿನ ಸಂತೆಯಲ್ಲಿ ಸತ್ಯ ಡುಂಕಿ ಡಮರು. ಭಗವಂತಂಗೆ ಕೆಳಗೆ ಕರೆದು ಬುದ್ಧಿ ಹೇಳೋಣ, ನಾಳೆಯಿಂದ ನಾವೇ ದೇವರಾಗಿ ಬಿಡೋಣ.
ನನಗೂ ನಮ್ಮ ಅಣ್ಣನಿಗೂ ವಯಸ್ಸೇ ಆಗಲ್ಲ. ಟೈಮ್ ಆಯ್ತು, ಸಾಂಗ್ ಮುಗಿಸ್ಬಿಡೋಣ. ಕೊನೆಯದಾಗ ಒಂದು ಸ್ಲೋಗನ್ ಹೇಳಿ ಬಸ್ಸು. ಆವಾಡ್ಸೋನ ಆವಾಡಿಗ ಅಂತಾರೆ, ಆನೆ ಪಳಗ್ಸೋನ ಮಾವುಟಿಗ ಅಂತಾರೆ, ಜನದ ಮೋಡಿ ಮಾಡೋನ ಗಾರುಡಿಗ ಅಂತಾರೆ. ಆದ್ರೆ ಎದುರುಗಡೆ ನಿಲ್ಲ ಶತ್ರುವಿನ ಎದೆ ಸೀಳೋನ ಕನ್ನಡಿಗ ಅಂತಾರಲೇ. ಆಮೇಲೆ ನೆಲ್ಲಿ ಇರುತ್ತೆ ಪಕ್ಕದಲ್ಲಿ, ನೀರು ಹೆಂಗ್ ಬಿಡ್ತೀಯ ತೋರಿಸು. ಹಿಂಗ್ ಬಿಡ್ತೀನಿ ಸರ್, ಹಿಂಗೆ ಎರಡು ಒಟ್ಟಿಗೆ ಮಾಡು. ಇದೇ ಡ್ಯಾನ್ಸ್ ಒಂದು ನೋಡಿ. ಡ್ಯಾನ್ಸ್ ಬಹಳ ಸುಲಭ. ಬಲ್ಬ್ ಹಾಕೋದ ಮೇಲೆ ಎಡಗಡೆ ನೆಲ್ಲಿ ತಿರುಗಿಸೋದು. ಇದೇ ನೋಡಿ ನೋಡಿ, ಬಹಳ ಸುಲಭ ಡ್ಯಾನ್ಸ್. ಅವತ್ತೇ ನಿಮ್ಗೆ ಗೊತ್ತಾಗೋದು, ಓ ಡ್ಯಾನ್ಸ್ ಇಷ್ಟು ಸುಲಭವಾಗಿರುತ್ತೆ ಅಂತ. ನೋಡಿ ಎಲ್ಲ ಟೀಚರ್ಸು ಗೀತೆ ರೆಡಿ ಇದೆಯಲ್ಲ ಮೇಡಮ್? ಗೀತೆ ರೆಡಿ ಮಾಡಿಬಿಟ್ಟು GD ಸರ್, RP ಸರ್, GS ಸರ್ ಇರಲೇಬೇಕು. ಅವ್ರಿಗೋಸ್ಕರ ಒಂದು ಗೀತೆ ಕಾಯ್ತದೆ, ಕನ್ನಡದ ಮಾತು ಚಂದ. ಈಗ ಕೆಲವು ತುಣುಕುಗಳನ್ನ ತಗೊಂಡು ನಮ್ಮದೇ ಆದ ಒಂದು ಶೈಲಿನಲ್ಲಿ ನಿಮ್ಮ ಮುಂದೆ ಅಭಿನಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಮುಗಿದ ನಂತರ ದಯವಿಟ್ಟು ಎಲ್ಲರೂ ಕೂಡ ಉಪಹಾರವನ್ನ ಮಾಡಿಕೊಂಡು ಎಲ್ರಿಗೂ ಧನ್ಯವಾದಗಳನ್ನ ಹೇಳಿ ನಾವು ತುಂಬ ಹೃದಯದಿಂದ ಕಳಿಸ್ಕೊಡ್ತೀವಿ. ಕೊನೆಯದಾಗಿ GS ಸರ್, ನೀವೆಲ್ಲಿದ್ರೂ ಬಿಡಲ್ಲ ಸರ್, ನಾವು ದಯವಿಟ್ಟು ಬರಲೇಬೇಕು. ನಿಮ್ಮನ್ನು ಬಿಡೆ ಛಲವನ್ನು ಕೊಡೆ, ನಮ್ಮ ದುರ್ಯೋಧನ ಹೇಳಿದಲ್ವಾ? ನೋಡಿ, ಇಷ್ಟೊತ್ತಾದ್ರೂ ನಿಮ್ಮ ತಾಳ್ಮೆಯನ್ನ ಕಾಯ್ದುಕೊಂಡು ಕೊನೆಯವರೆಗೂ ನಮ್ಮ ಜೊತೆ ಇದ್ದೀರಾ. ಎಲ್ಲರೂ ಕೂಡ ಒಂದು ಸಲಾಮ್ ಇರಲಿ ನಮ್ಮ ಕಡೆಯಿಂದ. ಬಿಯಾಜಿ ಸರ್, ಬೇಗ ದಯವಿಟ್ಟು ಕಳಿಸ್ಬೇಡಿ. ಬಿಯಾಜಿ ಸರ್, ನನ್ನ ಕುಚುಕು ಗೆಳೆಯರಾದಂಥ ಬಬ್ಲಿಗೆಗೌಡರು. ಹಾಗಾಗಿ ದಯಮಾಡಿ ಕಾಲ ವಿಳಂಬ ಮಾಡಬಾರ್ದು. ಬಹಳಷ್ಟು ಜನ ಕೈಯನ್ನ ಮೇಲೆ ತೋರಿಸಿ ನಿಮ್ಮ ಆಹ್ವಾನಕ್ಕೆ ಕಾಯ್ತಾ ಇದ್ದಾರೆ. ಬಬ್ಲಿಗೆಗೌಡರು ದಯಮಾಡಿ. ಹಾಗೆ ಮತ್ತೊಬ್ರು MSP ಮೇಡಮ್ ಅವರು, ಭಾಗ್ಯಮ್ಮ ಮೇಡಮ್ ಅವರು ಅಷ್ಟೇ. ಇಲ್ಲಿ ಎಲ್ಲರೂ ಅಪಾರವಾದಂಥ ಪ್ರೀತಿಯನ್ನ ಇಟ್ಕೊಂಡು ನಿಮ್ಮನ್ನ ವೇದಿಕೆಯಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ಇವರಿಬ್ರು ವೇದಿಕೆ ಮೇಲೆ ಬಂದರೆ ಈ ಕಾರ್ಯಕ್ರಮವನ್ನು ಈ ಏನು ಸರಳವಾದಂಥ ಒಂದು ಬುದ್ಧಿ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ಬೋದು ನಾವು. ಬಹಳ ಸಂತೋಷ, ಬಹಳ ಸಂತೋಷ. ಮೇಡಮ್ ಅವರು, ನೀವು ವೇದಿಕೆ ಮೇಲೆ ಕಾಣಿಸ್ಕೊಳ್ಳೋದೇ ಒಂದು ಭಾಗ್ಯ. ಅವ್ರ ಹೆಸರು ಭಾಗ್ಯನೇ, ಅವ್ರ ವೇದಿಕೆ ಮೇಲೆ ಕಾಣಿಸ್ಕೊಳ್ಳೋದು ಒಂದು ಭಾಗ್ಯನೇ. ವಿಜಯ ದೇವರು ಒಳ್ಳೆಯವರಿಗೆ ತುಂಬಾ ಕಷ್ಟಪಡ್ತಾರೆ, ಆದರೆ ಕೊನೆಯ ಕೈ ಬಿಡ್ತಾರೆ. ಕೆಟ್ಟವರು ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯ ಕೈ ಬಿಡ್ತಾರೆ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ
ಕನ್ನಡ ಕಸ್ತೂರಿ ನುಡಿದು ಕರಾಳು ಮಣ್ಣಿದು ಚಿರಿದು ವಂದಿಸು ಪೂಜಿಸು ಪೂಜಿಸು ಮಾತಿನ ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿಯಲ್ಲೂ ಇಲ್ಲ ಊರಿನ ಹೆಸರಲ್ಲೇ ಕರುಣೆ ಇರೋ ಕರುಣೆಯ ಕರುನಾಡು ಎಲ್ಲೂ ಇಲ್ಲ ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಸತ್ಯ ಕೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು ಜೀವ ನೀಡು ಅಂದರು ನೀಡುವೆನಾ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚೆನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚೆನ್ನ ಇಂಥ ಗುರಿಯಲ್ಲಿ ನನ್ನ ಕುಟುಂಬ ದೊರಕಿದ್ದೆ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ ಹುಟ್ಟಿದರೆ ಕನ್ನಡ ಮೆಟ್ಟಿದರೆ ಕನ್ನಡ ಬದುಕಿದ್ದು ಜಗತ್ತ ಬಂಡೆ ಇದು ವಿಧಿಯಾರಿಸುವ ಬಂಡೆ ಬದುಕಿದ್ದು ಜಗತ್ತ ಬಂಡೆ ವಿಧಿ ಅಲೆದಾಡಿಸುವ ಬಂಡೆ ಹುಟ್ಟಿದರೆ ಕನ್ನಡ ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರು ಪ್ರೇಮ ಜೀವಿ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರು ಪ್ರೇಮ ಜೀವಿ ಹಾಡು ರವಿ ಕಾಣಲು ಬೇಕಿಲ್ಲ ಕವಿ
ನಿನಗೂರು ನಾನೆಲ್ಲ ಬೇರೆ ಆಗಲಿದೇನಿಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರ್ ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು.